ಮಾಡಿದ್ದಾರೆ 150 ಕೋಟಿ ಕೊಡ್ತೀವಿ ನೀವು ಸುಮ್ಮನಿರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತ ಅದನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ಅದನ್ನು ಆರೋಪ ಮಾಡಿದರು ಸರ್. ಯಾರ ಮೇಲೆ? ವಿಜೇಂದ್ರ ಅವ್ರ ಮೇಲೆ. ಕಾಂಗ್ರೆಸ್ನ ಮುಖಂಡರು ಎಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ ನೋಡಿ. ಈಗ ಅನ್ವರ್ ಮಾನಪಾಡಿಯವರು ಸ್ಪಷ್ಟವಾಗಿ 2012-13 ಪರಿಚಯ ಇಲ್ಲ, ಹೆಸರು ಕೇಳಿದ್ದೆ ಅಂತ ಹೇಳಿದ್ದೀನಿ. ಈಗ ವಕ್ಫ್ ಆಸ್ತಿ ಲೂಟಿ ಹೊಡೆದ್ಯಾರು, ಲಪ್ಟಾಯಿಸಿದ್ಯಾರು? ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಮತ್ತು ಘಟಾನುಘಟಿಗಳು ಲೂಟಿ ಹೊಡೆದವರು. ಆ ಲೂಟಿ ಹೊಡೆದವ್ರನ್ನ ರಕ್ಷಣೆ ಮಾಡೋಕ್ಕೆ ವಿಜೇಂದ್ರ ಅವ್ರ ಸೋದರ ಸಂಬಂಧಿಗಳ ಅಳಿಯನ ಮಾವನ ವಿಜೇಂದ್ರಿಗೆ ಏನು ಸಂಬಂಧ? ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರುಗಳು ಲೂಟಿ ಹೊಡೆದಿರೋದು. ಅನ್ವರ್ ಮಾನಪಾಡಿಯವರು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರೆ ಮೊನ್ನೆ ಹೇಳಿದರೆ ಇವ್ರು ಎಲ್ಲ ಒಂದು ಕಡೆ ರಾಜಕಾರಣ ಮಾಡ್ತಾರೆ. ಅರೆ CBI ಕೊಡ್ರಿ, CBI ಕೊಡ್ರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, CBI ಮೇಲೆ ಯಾಕೆ ಇಷ್ಟು ನಿಮಗೆ ಪ್ರೀತಿ? ಮೂಡ, ವಾಲ್ಮೀಕಿ ಎಲ್ಲ ಗಂಡುಗಳು CBI ಕೊಟ್ಟಿದ್ರೆ ಆಗಲ್ಲ ಅಂತ ಅದಕ್ಕೆ SIT ಸ್ವಯಂ ಘೋಷಿತ ತನಿಖೆಗಳನ್ನು ನಿಮ್ಮ ಅಡಿಯಲ್ಲಿ ನಡೀತಕ್ಕಂಥ ತನಿಖೆಗಳನ್ನು ಅವಕಾಶಿಸ್ತೀವಿ. ಇದಕ್ಕೆ ಯಾಕೆ CBI ಮೇಲೆ ಅಂದ್ರೆ ದ್ವಿಮುಖ ನೀತಿ, ವ್ಯಾಮೋಹ, ಪ್ರೀತಿ? ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳಂದ್ರೆ ಆ ವಕ್ಫ್ ಆಸ್ತಿ ಬಹಳಷ್ಟು ಜನ ಹೆಸರುಗಳಿವೆ. ದಿವಂಗತ ಧರ್ಮಸಿಂಗ್ ಅವರು, ನಾನು ಗೌರವ ಇದೆ ಅವ್ರ ಬಗ್ಗೆ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅನೇಕ ಹುದ್ದೆಗಳು ಅಲಂಕರಿಸಿದಂಥವ್ರು. ಅವರ ಏನು ಹೆಸರಿದೆ, ಅವರ ಹೆಸರು ಅದನ್ನು ಕೈ ಬಿಡಬೇಕಂತೇಳಿ ಆಸೆ ಹುಟ್ಟಿದ್ದು ದಿವಂಗತ ಧರ್ಮಸಿಂಗ್ ಅವರ ಪುತ್ರ. ಮಾಜಿ ಮುಖ್ಯಮಂತ್ರಿಗಳು ಯಾರು? ಕಾಂಗ್ರೆಸ್ನವರು. ಲೂಟಿ ಹೊಡೆದ್ಯಾರು? ಕಾಂಗ್ರೆಸ್ನವರು. ಏನು ಯಡಿಯೂರಪ್ಪನವರು ವಕ್ಫ್ ಆಸ್ತಿ ನುಂಗಿದಾರಾ? ಅಥವಾ BJP ಮುಖಂಡರ ನುಂಗಿದಾರಾ? ಅಥವಾ ವಿಜೇಂದ್ರ ಸಂಬಂಧಿಕರು ನುಂಗಿದಾರಾ? ಅವರನ್ನ ರಕ್ಷಣೆ ಮಾಡಬೇಕಂತೇಳಿ 150 ಕೋಟಿ ಆಮಿಷ ಪಟ್ಟಿದ್ದು ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ. ಯಾರ್ದು ಎಷ್ಟು ಮಹಲ್